ಶ್ರೀ ಗುರುಭ್ಯೋ ನಮಃ. ಎಲ್ಲ ಗುರುಗಳಿಗೆ ನಮಸ್ಕರಿಸಿ ನಾನು ಪ್ರಜ್ಞಾ ತೀರ್ಥ ಪ್ರಬಂಧ ಪರೀಕ್ಷೆಯನ್ನು ಕೊಡ್ತಾ ಇದ್ದೀನಿ. ತೀರ್ಥ ಪ್ರಬಂಧವನ್ನ ಎಲ್ಲ ಓದಿದೆಯಾ ಪ್ರಜ್ಞಾ? ತೀರ್ಥ ಪ್ರಬಂಧದ ಯಾವುದೇ ಶ್ಲೋಕ ಸಂಖ್ಯೆ, ಪದಗಳು, ಶ್ಲೋಕ ಏನ್ ಕೇಳಿದ್ರು ಹೇಳ್ತೀಯಾ? ನಿನಗೊಂದ್ ಸ್ವಲ್ಪ ಬೇರೆ ತರ ಕೇಳ್ತೀನಿ. ಗೋಕರ್ಣ ಕ್ಷೇತ್ರದ ಹಿಂದೆ ಮುಂದೆ ಯಾವ ಕ್ಷೇತ್ರ ಇದೆ ಹೇಳ್ತೀಯಾ? ಹೇಳು. ಸೋದೆ ಕ್ಷೇತ್ರ, ಸೋದೆ ಕ್ಷೇತ್ರ ಆದ್ಮೇಲೆ ಮಂಜುಗುಣಿ, ಮಂಜುಗುಣಿ ಆದ್ಮೇಲೆ ಏಣ ಭೈರವ, ಏಣ ಭೈರವ ಆದ್ಮೇಲೆ ಗೋಕರ್ಣ ಕ್ಷೇತ್ರ, ಗೋಕರ್ಣ ಕ್ಷೇತ್ರ ಆದ್ಮೇಲೆ ಕೊಲ್ಹಾಪುರ ಕ್ಷೇತ್ರ. ಸರಿಯಾಗಿ ಹೇಳಿದೆ. ಈಗ ನಿನಗೆ ಇಷ್ಟವಾದ ಯಾವ್ದಾದ್ರೂ ಒಂದು ಶ್ಲೋಕದಿಂದ ಆರಂಭ ಮಾಡು. ನಿನಗೆ ಇಷ್ಟವಾದದ್ದು ಹೇಳು, ಯಾವ್ದಾದ್ರು. किं लोकात्मक पद्मकम्पनभिया पुत्रप्रियेण अथवा नागाग्रेसरभोग्य सौभगकृतस्नेहेन वाहर्निशं किं वा श्रीशनिजार्पितोरुविधसु स्वाद्वोदनास्वादनात् ಶೇಷೇನಂತಪುರೇಶ ಶೇಷವಪುಷಿ ಶ್ರೀಸೇವಯಾ ವಾಘ್ರೇಯ. ಇದು ನಿನಗೂ ಮಾತ್ರ ಅಲ್ಲ, ನನಗೂ ಇಷ್ಟ. ಯಾಕೆ ಮಲಗಿ ಬಿಟ್ಟಿದೆಯ ಅನಂತ ಶಯನ? ಎಲ್ಲಿ ನಿನ್ನ ನಾಭಿಯ ಕಮಲದಲ್ಲಿರುವ ಬ್ರಹ್ಮದೇವರು ಬಿದ್ದೋಗ್ಬಿಡ್ತಾರೆ ಅಂತ ಮಲಗಿದೆಯಾ? ಅಥವಾ ಚೆನ್ನಾಗಿ ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಸಿಕ್ಕಾಪಟ್ಟೆ ತಿಂದು ಹೊಟ್ಟೆ ಭಾರಾಗಿ ಮಲ್ಕೊಂಡಿದೀಯಾ? ಹೆಂಗೆ ಮಾತನಾಡ್ತಾರಲ್ಲೋ ಅದಿರಾಗರು ದೇವರ ಹತ್ರ. ಖುಷಿ ಆಗುತ್ತೆ ಕೇಳಿದ್ರೆ. ನೀನ್ ತೀರ್ಥ ಪ್ರಬಂಧ ಪಾಠ ಕೇಳಬೇಕಾದ್ರೆ ಎಂಜಾಯ್ ಮಾಡಿದೀಯಾ ಇಲ್ವಾ? ಸಂತೋಷದಲ್ಲಿ ಕೇಳಿದೀಯಾ? ಯಾರು ಪಾಠ ಮಾಡಿದ್ರು ನಿನಗೆ? ವಿಜಯೇಂದ್ರಾಚಾರ್ಯ. ಸಂತೋಷದಲ್ಲಿ ಕೇಳಿದೀಯ, ಇಷ್ಟ ಆಗಿದೆ ನಿನಗೆ ಪಾಠ? ಶಿಕ್ಷೆ ಆಗಿದೆಯಾ ಶಿಕ್ಷಣ ಆಗಿದೆಯಾ? ಶಿಕ್ಷಣ ಆಗಿದೆ. ಶಿಕ್ಷೆ ಆಗಿಲ್ಲ ತಾನೇ? ಹಾಗಾದ್ರೆ ಧೈರ್ಯದಿಂದ ಹೇಳು. 3ನೇ ಪ್ರಬಂಧದ 12ನೇ ಶ್ಲೋಕ ಯಾವುದು? 3ನೇ ಪ್ರಬಂಧದ 12ನೇ ಶ್ಲೋಕ. ತಟಿನೀಷು ತುಂಗಭದ್ರೇ ಸ್ವಾದೂದಕ ಸಂಕುಲ ತ್ವಮಸಿ ನೂನಂ ಕಸ್ಮಾತ್ ತೀರ್ಥಪದೋಸೋ ಧತ್ತೆ ತ್ವಾಮೇವ ದಂಷ್ಟ್ರಯೋರ್ನೋ ಚೇತ್. 4ನೇ ಪ್ರಬಂಧದ 14 ಅಥವಾ 9 ಎರಡರಲ್ಲಿ ಯಾವ್ದಾದ್ರು ಒಂದು ಹೇಳು. ಯತ್ಪ್ರಾಗ್ಜಘಾನ ಎಷ್ಟನೇ ಶ್ಲೋಕ? 14 ಹೇಳು. ಯತ್ಪ್ರಾಗ್ಜಘಾನ ತೃಣಮಪ್ಯಸ್ತ್ರೀ ಭೂಯಾಪರಾಧಿನಂ ದಯಾಲುರಬ್ಧೋ ತೇನ ಭೂದರ್ಭಶಾಯಿಹ ರಾಘವ. ಯಾವ ಕ್ಷೇತ್ರದ್ದು? ದರ್ಭಶಯನ. ದರ್ಭಶಯನ. ಗಟ್ಟಿ ಹೇಳುವ, ಗೊತ್ತಿದ್ದನ್ನು ಗಟ್ಟಿ ಹೇಳ್ಬೇಕಮ್ಮ. 92ನೇ ಶ್ಲೋಕ ಯಾವುದು? 1ನೇ ಪ್ರಬಂಧದಲ್ಲಿ. ಸಗದೋಪಿಹ್ಯಸೋ ದೇವ ಸಂಸಾರೇ ಗದತಾಮಗಾತ್ ತ್ರಿವಿಕ್ರಮೋಪ್ಯಸೋ ಯೋಗಿ ಮನಸೋ ವಿಕ್ರಮೋ ಭವತ್. ನಾನು ಕೆಲವು ಪದಗಳನ್ನ ಕೇಳ್ತೇನೆ, ಹೇಳು. ಸ್ಫುಟಿ ಯಾವ ಶ್ಲೋಕದಲ್ಲಿ ಬರುತ್ತೆ? ಯೇ ಶಂಖಚಕ್ರೋಜ್ವಲ ಬಾಹುಯುಗ್ಮ ಸ್ವಾಂಘ್ರಿಂ ಭಜಂತೆ ಭವ ಸಿಂಧುರೇಶಃ ಕಟಿ ಪ್ರಮಾಣ ಸ್ಥಿತಿ ವೆಂಕಟೇಶ ಸ್ಫುಟೀಕರೋತ್ಯಾತ್ಮಕರಾಂಬುಜಾತೈ. ಫಲಕೆ ಎನ್ನುವ ಒಂದು ಶಬ್ದ ಯಾವ ಶ್ಲೋಕದಲ್ಲಿ ಬರುತ್ತೆ? ಮೌಲೋ ಯಚ್ಚರಣಾಂಬುಫಾಲ ಫಲಕೆ ಯಸ್ಯಾಂಘ್ರಿರೇಣುಃ ಕಥಾ ಕರ್ಣೇ ವಾಚಿ ಯದೀಯ ನಾಮ ಹೃದಯ ದ್ರೂಪಂ ಯದಾಸ್ವಾದಿತಂ ಉಕ್ಷೋ ಯತ್ತಪಸೇ ಪಟಂ ಕಟಿತಟಂ ವ್ಯಾಘ್ರಾಜಿನೇ ಸಂಸ್ಥಿತಿ ಪಾದೋ ಯತ್ಪುರಚಾರಿಣೋ ಸಹಿ ಸದಾ ತ್ವತ್ಕಿಂಕರ ಶಂಕರ. ಈ ಮಕ್ಕಳಿಗೆಲ್ಲ ತೀರ್ಥ ಪ್ರಬಂಧ ಪಾಠ ಮಾಡಿದ ಮೇಲೆ ಈ ಶ್ಲೋಕ ಸಂಖ್ಯೆಯನ್ನು ಹೇಳಿದ್ರೆ ಶ್ಲೋಕ ಹೇಳುವ ಒಂದು ಅಭ್ಯಾಸವನ್ನು ಅವರೇ ಮಾಡಿಕೊಂಡ್ರು. ಮಧ್ಯದಲ್ಲಿ ಪದ ಕೇಳಿದ್ರು ಶ್ಲೋಕ ಹೇಳ್ತೇವೆ ಅಂತ ಎಲ್ಲ ಅವರವರೇ ಆಸಕ್ತಿಯಿಂದ ಗ್ರೂಪ್ ಮಾಡಿಕೊಂಡು ಓದಿದ್ದಾರೆ. ಇವಳು ಪ್ರಜ್ಞಾ ವಿಶೇಷವಾಗಿ ಮಂತ್ರಾಲಯದಿಂದ ಹೊಂದಿರುವ ಹುಡುಗಿ. ವೇದವ್ಯಾಸಾಚಾರ್ಯರು ಮತ್ತು ವೈಷ್ಣವಿ ದಂಪತಿಗಳ ಸುಪುತ್ರಿ, ಅರ್ಚಕ ಮನೆತನದ ಕುಮಾರಿ ಇವಳು. ತುಂಬಾ ಜಾಣೆ, ತುಂಬಾ ಶಿಸ್ತಿನ ಹುಡುಗಿ. ತನ್ನ ಪಾಡಿಗೆ ತಾನು ಎಲ್ಲ ಅಧ್ಯಯನವನ್ನ ಮಾಡ್ತಿದ್ದಾಳೆ. ಹರಿಕಥಾಮೃತಸಾರ ಎಷ್ಟು ಓದಿದೆ? 10 ಸಂಧಿ ಅರ್ಥ ಸಹಿತ ಓದಿದ್ದಾಳೆ. ಒಂದು 50 ದೇವರನಾಮ ಬರುತ್ತಲ್ಲ ನಿನಗೆ? 50 ಬರುತ್ತಾ 70 ಬರುತ್ತಾ? 50 ದೇವರನಾಮ ಕಲ್ತಿದ್ದಾಳೆ. ಎಲ್ಲಾ ಸ್ತೋತ್ರಗಳನ್ನು ಕೂಡ ಕಲ್ತಿದ್ದಾಳೆ. ಹೊರಗಡೆ ಸ್ಕೂಲಿಂದೆಲ್ಲ ಪರೀಕ್ಷೆ ಚೆನ್ನಾಗಿ ಮಾಡಿದೀಯಾ? ಈ ವರ್ಷ ಯಾವ ಪರೀಕ್ಷೆ ನೀನು ಈ ಸಂಸ್ಕೃತಕ್ಕೆ ಕಟ್ಟಿದ್ದು? ಪ್ರಥಮ ಪರೀಕ್ಷೆಯನ್ನು ಕಟ್ಟಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾಳೆ. ಇನ್ನೊಂದು ಸ್ವಲ್ಪ ಕೇಳಬೇಕು ನಿನಗೆ ನಾನು. ದೋಷಮ್ಮೆ ಹರಹೇ ಹರೇತಿ ಯಾವ ಕ್ಷೇತ್ರದ ವರ್ಣನೆ ಇದು? ಗಯಾ ಕ್ಷೇತ್ರ. ದೋಷಮ್ಮೆ ಹರಹೇ ಹರೇತಿ, ಹರ ಇದಾನ ಗಯಾ ಕ್ಷೇತ್ರದಲ್ಲಿ? ಗದಾನಾರಾಯಣ. ಹೌದು. ದೋಷಮ್ಮೆ ಹರಹೇ ಹರೇತಿ ಪತಿತಂ ದೋಷೇನ ಕಚ್ಚ
ಪಾದೇನ ಕಚ್ಚದ್ಮನ ಅಂತ ಇದು ಯಾವ ಕ್ಷೇತ್ರದ ವರ್ಣನೆ? ಕಾಶಿ ಕ್ಷೇತ್ರದ್ದು ಕಾಶಿ. ಅಲ್ವಾ? ಹೇಳು, ಶ್ಲೋಕ ಹೇಳು. ದೋಷಂ ಮೇ ಹರಹೇ ಹರೇತಿ ಪತಿತಂ ಪಾದೇನ ಖಚ್ಚದ್ಮನ ನಿರ್ದೋಷಂ ಮೃಗಬಿಂಬಮೇಣ ಹರಣಾತ್ ಕೃತ್ವೈವ ಮೂರ್ನಿರ್ನ್ಯಥಾತ್ ಗಂಗಾತೀರ ನಿವಾಸತಃ ಶುಚಿತಮಂ ಕುರುವನ್ನಿವಾಹೀಶ್ವರ ಸಂಗಾತ್ ತತ್ ಪ್ರಥಯನ್ನಿವಃ ಪ್ರತಿದಿನಂ ಪಾಯಾತ್ ಸ ಮೃತ್ಯುಂಜಯ. ತ್ರಿವಿಕ್ರಮ ಯಾವ ಕ್ಷೇತ್ರದಲ್ಲಿದ್ದಾನೆ? ತ್ರಿವಿಕ್ರಮ ಯಾವ ಕ್ಷೇತ್ರದಲ್ಲಿದ್ದಾನೆ ತ್ರಿವಿಕ್ರಮ? ಒಂದು ಸೋದೆ ಕ್ಷೇತ್ರದಲ್ಲಿದ್ದಾನೆ, ಇನ್ನೊಂದು ಯಾವ ಕ್ಷೇತ್ರ? ಇನ್ನೊಂದು ಕ್ಷೇತ್ರದ ಶ್ಲೋಕ ಹೇಳು, ನಿಂಗೆ ಗೊತ್ತಾ? ತ್ರಿವಿಕ್ರಮನ ವಿಕ್ರಮಂ ಗಣಯಿತುಂ ಫಣೀ ಶಕ್ನುತೆ ತವೇಶನ ತವೇಪತು ಪ್ರಶಮನಂ ಪರೇ ಕಿಂ ಪುನಃ ಅಜಾಂಡಘನ ಭಾಂಡಖಂಡನ ಪಟೀಯಸಿ ಯನ್ಮೃದು ಪ್ರದೀಪ್ತನಿಗ ಮುಕ್ತಪನ್ನಖ ಶಿಖಾ ಜಗದ್ವ್ಯಾಪಿನಿ. ಯಾವ ಕ್ಷೇತ್ರ ಇದು? ಭೂಮಿಯನ್ನು ಒಡ್ಕೊಂಡು ಬಂದ ತ್ರಿವಿಕ್ರಮ. ಉಡುಪಿ ಕೃಷ್ಣ ಎಲ್ಲಿಂದ ಬಂದ? ಎಲ್ಲಿಂದ ಬಂದಿದ್ದಾನೆ ಉಡುಪಿ ಕೃಷ್ಣ? ಯಾವ ಕ್ಷೇತ್ರದಿಂದ ಬಂದ ಉಡುಪಿ ಕೃಷ್ಣ? ದ್ವಾರಕೆ. ಇದು ಎಲ್ಲಿಯ ವರ್ಣನೆ ಇದು ತ್ರಿವಿಕ್ರಮನದ್ದು? ಯಾವ ಕ್ಷೇತ್ರ? ಕೃಷ್ಣ ಎಲ್ಲಿಂದ ಬಂದ? ದ್ವಾರಕೆ. ಇದು ಯಾವ ಕ್ಷೇತ್ರದ ವರ್ಣನೆ ತ್ರಿವಿಕ್ರಮನದ್ದು? ದ್ವಾರಕೆ. ದ್ವಾರಕೆ ಕ್ಷೇತ್ರ. ಗಂಗಾ ಸ್ತೋತ್ರ ಹೇಳುವೊಂದು. ಹೇ ಗಂಗೆ ತವ ಕೋಮಲಾಂಘ್ರಿ ನಲಿನಂ ರಂಬೋರು ನೀವೀಲಸತ್ ಕಾಂಚೀದಾಮತನೂದರಂ ಘನಕುಚವ್ಯಾಕೀರ್ಣಹಾರಂ ವಪುಃ ಸನ್ಮುದ್ರಾಂಗದ ಕಂಕಣಾವೃತಕರಂ ಸ್ಮೇರಂ ಸ್ಫುರತ್ ಕುಂಡಲಂ ಸಾರಂಗಾಕ್ಷಿ ಜಲಾನ್ಯತಿಂದು ರುಚಿಯೇ ಜಾನಂತಿ ತೇನ್ಯೇ ಜಲಾತ್. ನಿನಗೆ ಇಷ್ಟವಾದ ಯಾವ್ದಾದ್ರು ಒಂದು ಶ್ಲೋಕ ಹೇಳು. ಶ್ರೀನಾರಾಯಣ ರಾಮ ಗೋಪತಿ ಋಷಿಕೇಶಾದಿ ರೂಪೋಕ್ಷಮ ಸ್ವಾಂ ಹಾತುಂ ಹರಿಸೂಕರ ಕೃತಿರತ ಶ್ರೀದೇವಹೂತ್ಯಾತ್ಮಜ ವೇಣೀ ಮಾಧವ ಬಿಂದು ಮಾಧವ ತನುಸ್ತೀರೇವ ದತ್ತ ಸ್ಥಿತಿಂ ಗಂಗೆ ಕಿಂ ಬಹುನಾಧುನಾ ವಿವಸತಿ ತ್ವದ್ಭರ್ತೃಗೇಹೇಪ್ಯಸೌ. ಗಂಗೆಯನ್ನು ವರ್ಣನೆ ಮಾಡ್ತಿದ್ದಾರೆ ವಾದಿರಾಜರು. ನಿನ್ನನ್ನು ಬಿಡಕ್ಕೆ ಆಗ್ತಿಲ್ಲ, ನೀನು ಎಲ್ಲೆಲ್ಲಿ ಹೋಗ್ತೀಯ ಅಲ್ಲೆಲ್ಲ ನಾರಾಯಣ ಬಂದ್ಬಿಟ್ಟಿದ್ದಾನೆ ನಿನ್ ಜೊತೆಗೆ. ಪ್ರಯಾಗ ಮಾಧವದಲ್ಲಿ ಮಾಧವನಾಗಿ ಬಂದಿದ್ದಾನೆ, ಋಷಿಕೇಶದಲ್ಲಿ ಚತುರ್ವಿಂಶತಿ ರೂಪದಿಂದ ಬಂದಿದ್ದಾನೆ, ಕಾಶಿ ಕ್ಷೇತ್ರದಲ್ಲಿ ಬಿಂದು ಮಾಧವನಾಗಿ ಬಂದಿದ್ದಾನೆ, ಅಲಕನಂದೆಯಲ್ಲಿ ನಾರಾಯಣನಾಗಿ ಬಂದಿದ್ದಾನೆ. ನಿನ್ ಜೊತೆಗೆ ಎಲ್ಲೆಲ್ಲಿ ನೀನು ಓಡೋಗ್ತೀಯ ಅಲ್ಲೆಲ್ಲ ಹಿಂದಿನಿಂದ ದೇವರು ಓಡ್ ಬಂದಿದ್ದಾನೆ. ಇನ್ನೇನು ಹೇಳಿ ಅಮ್ಮ, ನಿನ್ ಗಂಡನ ಮನೇಲೆ ಕುತ್ಕೊಂಡ್ಬಿಟ್ಟಿದ್ದಾನೆ ಆ ದೇವರು. ಗಂಗೆಯ ಗಂಡ ಯಾರು? ದೇವರು. ಗಂಗೆ ಗಂಡ ದೇವರ? ಗಂಗೆಯ ಗಂಡ ಯಾರು? ಎಲ್ಲ ತೀರ್ಥಾಭಿಮಾನಿ ದೇವತೆಗಳ ಗಂಡ ಯಾರು? ಸಮುದ್ರ ರಾಜ. ಸಮುದ್ರ ರಾಜ. ಆ ನಾರಾಯಣ ಎಲ್ಲಿದ್ದಾನೆ? ಸಮುದ್ರದಲ್ಲೇ ಮನೆ ಮಾಡ್ಕೊಂಡು ನಿಂತ್ಬಿಟ್ಟಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ ಆ ಶ್ಲೋಕದಲ್ಲಿ. ಆಮೇಲೆ ಇನ್ನೊಂದು ಪದ ಕೇಳ್ತೀನಿ. ಸ್ಫುಟಿ ಎನ್ನುವ ಪದ ಯಾವ ಶ್ಲೋಕದಲ್ಲಿ ಬರುತ್ತೆ? ಸ್ಫುಟಿ ಹೇಳಿದೀಯಾ? ನಾನು ಕೇಳಿದ. ಆಮೇಲೆ ನೃಣಾಮ್ ಅನ್ನುವ ಪದ ಎಲ್ಲಿ ಬರುತ್ತೆ? ಸಬಿಂಧು ಮಾಧವ ಪಾಯಾದ್ ವಿಭೋರ್ಯಸ್ಯ ನಿರೀಕ್ಷಣ. ಅಪಾರೋಪಿ ಸಂಸಾರ ಸಿಂಧುರ್ಬಿಂದುತ್ವಮಿಷ್ಣುತೆ. ಚೆನ್ನಾಗಿ ಹೀಗೆ ಎಲ್ಲ ಓದ್ಬೇಕಾಯ್ತಾ? ಮುಂದಿಂದು ಎಲ್ಲ ಓದುವ ಇಂಟ್ರೆಸ್ಟ್ ಇದೆಯಾ ನಿನಗೆ? ಧೈರ್ಯದಿಂದ ಪರೀಕ್ಷೆ ಕೊಡಬೇಕು, ಚೆನ್ನಾಗಿ ಓದಬೇಕು ಆಯ್ತಾ? ಎಲ್ಲ ಹರಿವಾಯ ಗುರುಗಳ ಅನುಗ್ರಹ ಮಾಡ್ಲಿ, ಎಲ್ಲರ ಆಶೀರ್ವಾದ ಮಾಡಿ ಕೇಳು ನೀನೆ. ಎಲ್ಲರೂ ಆಶೀರ್ವಾದ. ಹರಯೇ ನಮಃ.